ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ ಜಯಣ್ಣ ಯೂಟ್ಯೂಬ್ ಚಾನಲ್. ಇವತ್ತಿನ ನ್ಯೂ ವಿಡಿಯೋ ಏನಪ್ಪ ಅಂತಂದರೆ, ಇದು ಮ್ಯಾಂಗೋ ಸೀಸನ್ ಅಲ್ವಾ. ಮ್ಯಾಂಗೋ ಸೀಸನಲ್ಲಿ ಜ್ಯೂಸ್ ಮಾಡಿದೆ, ಐಸ್ ಕ್ರೀಮ್ ಮಾಡಿದೆ. ಮ್ಯಾಂಗೋ ಸೀಸನ್ ಕಂಪ್ಲೀಟ್ ಆಗಲ್ಲ, ಅದಕ್ಕೆ ನನಗೆ ಮಾಡೋಕ್ಕೆ ಬರಲ್ಲ ಆಯಿತಾ. ನನಗೆ ನಮ್ಮ ಕುಕ್ ಹೇಳ್ಕೊಡ್ತಾ ಇದ್ದಾರೆ, ಅಲ್ಲಿದ್ದಾರಲ್ಲ ಅವ್ರು ಹೇಳ್ಕೊಡ್ತಿದ್ದಾರೆ. ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ ಅಂತೆ. ಲಾಸ್ಟ್ ಟೈಮ್ ಒಂದ್ಸತಿ ಮಾಡಿದ್ವಿ, ಚೆನ್ನಾಗಿತ್ತು. ನಾನು ಕುಕ್ಕಿಂಗ್ ವ್ಲಾಗ್ ಮಾಡ್ತೀನಿ ಅಂತ ತಕ್ಷಣ ಕುಕ್ ಬರುತ್ತೆ ಅಂತಲ್ಲ, ಅವ್ರು ನನಗೆ ಹೇಳ್ಕೊಡ್ತಿದ್ದಾರೆ. ಈಗ ಅದು ಹೆಂಗಾಗೋಗಿದೆ ಗೊತ್ತಾ, ಕುಕ್ಕಿಂಗ್ ಅವ್ರು ಹೇಳ್ಕೊಡೋದು. ನಮಗೆ ಫಸ್ಟು ಒಂದು ಉದಯ್ ಟಿ ವಿಲೂ ಯಾವುದೋ ಟಿ ವಿಲಿ ಅಡುಗೆ ಕಲ್ತ್ಕೊಳ್ಳಿ ಅಮ್ಮ ಅಂತ ಬರ್ತಿತ್ತಲ್ಲ, ಹಂಗೆ ಇವಾಗ ನಾನು ಅಕ್ಕನ ಹತ್ರ ಹೇಳಿಸ್ಕೊಂಡು ಅಡುಗೆ ಕಲ್ತ್ಕೊಳ್ಳೋದಾಗಿದೆ. ಸೊ ಅವ್ರು ಮ್ಯಾಂಗೋ ಇದು ಮಾಡ್ತಾರೆ. ನಮ್ಮ ಅಣ್ಣ ಫುಲ್ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಯ್ ಮಾಡಿ. ಹಾಯ್ ಅಯ್ಯಯ್ಯ ಹಾಕೋ ಬನ್ನಿ. ಇದೆಲ್ಲ ಹಾಕ್ಬಿಟ್ಟು ಮಾಡೋದು. ಇದೆಲ್ಲ ಏನಂತ ಮಾವಿನಣ್ಣಂದು ಗೊತ್ತು. ಇದು ಮಿಲ್ಕು, ಇದಕ್ಕೆ ಅದು ಮಿಲ್ಕ್ ಪೌಡ್ರು, ಕಾರ್ನ್ಫ್ಲೋರ್, ಶುಗರ್. ಓಕೆ, ನಾನು ಹೇಳ್ತೀನಿ ಅವ್ರು ಏನೇನು ಹಾಕ್ಬೇಕಾದ್ರೆ ಹೇಳ್ತೀನಿ. ಇವರೇ ವಿಲ್ಮಕ್ಕ ಅಂತ. ಹಾಯ್, ಉಪ್ಪಿಟ್ಟು ತಿಂತಿದ್ದಾರೆ ಅವರು, ಉಪ್ಪಿಟ್ಟು. ಓಕೆ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನೇನು ಮಾಡ್ತಾರೆ ಅಂತ ಅಂದ್ಬಿಟ್ಟು, ಏನು ಮಾಡ್ತೀವಿ ಅಂತ ಇವತ್ತು ನಾನು ನಿಮಗೆ ತೋರಿಸ್. ಈಗ ಸ್ಟಾರ್ಟ್ ಮಾಡ್ತಿದ್ದೀವಿ ಮಾಡೋಕ್ಕೆ. ಯಾಕೆ ಹೇಳಿ, ಏನೇನು ಯೂಸ್ ಮಾಡ್ತಿದ್ದೀವಿ ಇವತ್ತು? ಅಕ್ಕನೇ ಕುಕ್ಕು. ಶುಗರು, ಇದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಮಿಲ್ಕ್ ಪೌಡ್ರು, ಮ್ಯಾಂಗೋ, ಮಿಲ್ಕು, ಮಿಲ್ಕ್ ಮೇಡ್. ಇದ್ಯಾಕೆ ಬಟ್ಲಿ ಇಟ್ಟಿದ್ದೀರಿ? ಯಾರ ಐಡಿಯಾ? ಅಣ್ಣನ ಎಲ್ಲ ಇವ್ರದೇ ಐಡಿಯಾ ಆಲ್ಮೋಸ್ಟ್. ಇಲ್ಲಿ ಏನಾರ ಕೆಟ್ಟೋದ್ರೆ ಯಾರ ಕಾರಣ ಅಕ್ಕ? ಆ ಥರ ಎಲ್ಲ ಕೆಟ್ಟ ಅಣ್ಣನೇ ಕಾರಣ. ಇಲ್ಲ ಕೆಟ್ಟೋಗಲ್ಲ, ಚೆನ್ನಾಗಿ ಬರುತ್ತೆ. ಮಾವಿನ ಇಲ್ಲಿ ಇಷ್ಟಿಷ್ಟು ದಪ್ಪ ಇದೆ ಮಾವಿನ ಹಣ್ಣು. ಮ್ಯಾಂಗೋ ಇದು 1/2 kg ಇದೆ. ಇದು 1/2 kg ಮ್ಯಾಂಗೋಗೆ 4 to 6 ಸ್ಪೂನ್ ಶುಗರ್, ಇದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 4 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡ್ರು, 1 ಗ್ಲಾಸ್ ಮಿಲ್ಕ್, 2 ಟೇಬಲ್ ಸ್ಪೂನ್ ಮಿಲ್ಕ್ ಮೇಡ್. ಈ ತರ ಎಲ್ಲ ಜೋಡಿಸಕ್ಕೆ ಯಾರು ಐಡಿಯಾ ಕೊಟ್ಟಿದ್ದು ನಿಮ್ಗೆ? ನಮ್ಮ ಹಸ್ಬೆಂಡ್ ಕೊಟ್ಟಿದ್ದು. ಇಲ್ಲವ್ರು ನೋಡಿ, ಕಪ್ಪದೆಲ್ಲ ನಮ್ಮ ಐಡಿಯಾ, ಜೋಡ್ಸಕ್ಕೆಲ್ಲ ಐಡಿಯಾ ಕೊಟ್ಟಿದ್ದು ನಮ್ಮ ಹಸ್ಬೆಂಡ್. ಸೊ ಇಲ್ಲಿ ಏನೇ ಚೆನ್ನಾಗಾದ್ರು ಚೆನ್ನಾಗಾಗ್ಲಿಲ್ಲ ಅಂದ್ರು ಇವರೇ ಕಾರಣ. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಆಯ್ತಾ? ಈಗ ಫಸ್ಟ್ ಏನ್ ಮಾಡ್ತೀರಾ? ಈಗ ಫಸ್ಟ್ ನಾವು ಹಾಲು ಬಿಸಿ ಮಾಡ್ಕೊಂಡು ಕಾರ್ನ್ಫ್ಲೋರ್ನ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಮಿಕ್ಸ್ ಮಾಡಿ ಅದು ಆರಷ್ಟರೊಳಗೆ ನಾವು ಮ್ಯಾಂಗೋನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳೋಣ. ಸರಿ, ಓಕೆ. ಇವಾಗ ಅಕ್ಕ ಹೇಳ್ದಂಗೆ ಹಾಲು ಬಿಸಿ ಮಾಡ್ಕೊಂಡಾದ್ಮೇಲೆ ಒಂದ್ ಗ್ಲಾಸ್ ಫುಲ್ ಹಾಕ್ಬೇಕಾ? ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ? ಮ್ಯಾಂಗೋ ಐಸ್ ಕ್ರೀಮ್ ಹೋಗಿ ಪಾಯಸ ಆಗ್ಬಿಡುತ್ತೆ. ಕ್ರಾಸ್ ಕ್ವಶನ್ ಎಲ್ಲ ಕೇಳ್ಬಾರ್ದು, ಓಕೆನಾ? ನಾನ್ ಏನಾರ ಮಾಡಿದ್ರಿಂದ ಸರಿಯಾಗಿ ಬರಲ್ಲ, ಅದೇ ಭಯ. ಓಕೆ, ನಮ್ಮಮ್ಮ ಕಳ್ಸಿದ್ದಾರೆ ಮಾತ್ರ ಮಾಡು ಅಂತ. ನಾನ್ ಕಟ್ ಮಾಡ್ತೀನಿ, ನಾನ್ ಚಾಪಿಂಗ್ ಸ್ಕಿಲ್ಸ್ ತೋರಿಸ್ತೀನಿ ಇವತ್ತು. ಕಡಿ ವಾಶ್ ಮಾಡ್ಕೋಬೇಕಲ್ವಾ? ಫಸ್ಟ್ ಮ್ಯಾಂಗೋ ನೀಟಾಗಿ ವಾಶ್ ಮಾಡ್ಬೇಕು, ಇಲ್ಲ ಬಾಯಿ ಕಟ್ತಾ ಬರುತ್ತೆ. ವಾಶ್ ಮಾಡಿ ಸಿಪ್ಪೆ ತೆಗೆದು ಆಮೇಲೆ ಕಟ್ ಮಾಡ್ಬೇಕು. ಹೆಂಗೋ ಕಟ್ ಮಾಡ್ತೀನಿ, ಚೆನ್ನಾಗಿ ತಾಳಿ. ಓಕೆ, ಇದು ತಾಳಿ. ಇದಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರ್ ಪೌಡರ್ ಹಾಕೊಳ್ತಾ ಇದೀವಿ. ಬಿಸಿ ಇಲ್ದೆ ಹಾಕಿದ್ರೆ ಆಗಲ್ಲ, ಬಿಸಿ ಇದ್ದಾಗ ಹಾಕಿದ್ರೆ ಅದು ಗಟ್ಟಿ ಆಗುತ್ತೆ. ಓಕೆ, 2 ಸ್ಪೂನಾ? 2.5. ಎಷ್ಟು ಗ್ಲಾಸ್ ಹಾಲು ತಗೊಂಡಿದ್ರಿ? 1 ಗ್ಲಾಸ್ ಹಾಲು. ಸೊ 1 ಗ್ಲಾಸ್ ಹಾಲ್ಗೆ 2.5 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ರೆ, ಬಿಸಿ ಇರ್ಬೇಕಾದ್ರೆ ಹಾಕಿದ್ರೆ ಈ ತರ ಗಟ್ಟಿ ಆಗುತ್ತೆ. ಕಾರ್ನ್ಫ್ಲೋರ್ ಎಂತಕ್ಕೆ ಹಾಕ್ತಿವಿ ಅಂತಂದ್ರೆ ಐಸ್ ಕ್ರೀಮು ಕ್ರೀಮಿಯಾಗಿ ಬರ್ಲಿ ಅಂತ. ಕೆಲವರು ಎಲ್ಲ ಕ್ರೀಮ್ ಯೂಸ್ ಮಾಡ್ತಾರೆ, ನಾವು ಕ್ರೀಮ್ ಹಾಕದೆ ಮಾಡ್ತಾ ಇದ್ದೀವಿ. ಸೊ ನಮ್ದು ನ್ಯಾಚುರಲ್ ಐಸ್ ಕ್ರೀಮ್, ಹೆಲ್ತಿ ಐಸ್ ಕ್ರೀಮ್ ಮಾಡ್ತಾ ಇದೀವಿ ನಾವು, ಅಲ್ವಾ? ಯಾರಿಂದ ಕಲ್ತ್ಕೊಂಡ್ರಿ ಇದನ್ನೆಲ್ಲ? ಆಕ್ಚುಲಿ ಸ್ಮಾಲ್ ಮಿಸ್ಟೇಕ್ ಏನ್ ಗೊತ್ತಾ, ಕಾರ್ನ್ಫ್ಲೋರ್ ನ ಫಸ್ಟ್ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕಿತ್ತಂತೆ. ಇನ್ ನಮ್ಮಿಬ್ರ ಜೊತೆ ಆಡ್ಕೊಂಡು ಅಕ್ಕ ಪಾಪ ಅಕ್ಕಂಗೂ ನಾವು ಫುಲ್ ಗಾಬರಿ ಮಾಡ್ಬಿಟ್ಟಿದೀವಿ. ಸಾರಿ ಅಕ್ಕ, ಅಕ್ಕಿ ಇದ್ರ ಗಂಟಾಗಲ್ಲ ಅವಾಗ. ಅಣ್ಣ ಫುಲ್ ಕ್ಲೋಸ್ ಅಪ್ ಅಲ್ಲಿ ಇಡೀರಿ ನೀವು. ಮಾಡ್ಬೇಕಾ? ಈಗ ಇದು ತಣ್ಣಗಾಗ್ಬೇಕು, ಬಿಸಿಗೆ ಹಾಗೆ ಹಾಕ್ಬಾರ್ದು. ತಣ್ಣಗಾದ್ಮೇಲೆ ನಾವು ಬ್ಲೆಂಡ್ ಮಾಡ್ಕೋಬೇಕು. ಓಕೆ, ತಣ್ಣಗಾಗೋವರೆಗೂ ನಾವು ಫ್ರಿಜ್ ಅಲ್ಲಿ ಇಟ್ಟಿರೋಣ. ಓಕೆ, ಮ್ಯಾಂಗೋ ಕಟ್ ಮಾಡ್ತಾ ಇದೀವಿ. ಚೆನ್ನಾಗಿ ಹಣ್ಣಾಗಿರ್ಬೇಕು, ಸ್ವೀಟ್ ಆಗಿರ್ಬೇಕು, ಹುಳಿ ಇರಬಾರ್ದು ಮ್ಯಾಂಗೋ. ಸ್ವಲ್ಪ ಮರು ಜಾಸ್ತಿ ತೆಗೆದ್ರು. ಇದೆಲ್ಲ ಎಡಿಟ್ ಮಾಡೋದು ನಾನು, ಇದೆಲ್ಲ ಕಟ್ ಮಾಡ್ಬಿಡ್ತೀನಿ. ಇಲ್ಲ ಹಂಗಲ್ಲ, ಹಣ್ಣು ಐತೆ ಅನ್ಬಿಟ್ಟು ನೋಡಿ
ಇಲ್ಲಿ ಎಷ್ಟು ಹಣ್ಣಿದೆ, ನೀವು ತಿಂತಿಲ್ವಾ? ನಿಜ 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 ಹಣ್ಣಿದೆ ನೋಡಿ ಹೆಂಗ್ ತಿಂತಾರೆ ಇವೆಲ್ಲ ಕಷ್ಟ ರಸ ಮಾಡೋರು ಇರ್ಲಿ ಆಯ್ತು. ಇದು ಒಂದು ಟೇಸ್ಟ್. ಅವರು ಏನಂತ ಹೇಳ್ತಾರೆ ಅದಂತ ಹೇಳಿದ್ರೆ, ಇವಾಗ ಐಸ್ ಕ್ರೀಮ್ ಮಾಡ್ತಾರಲ್ಲ ಮಾವಿನ ಹಣ್ಣು ಚೆನ್ನಾಗಿ ಟೇಸ್ಟ್ ಇದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಐಸ್ ಕ್ರೀಮ್ ಅಂತ ಹೇಳಿದ್ರು ಇವರು ಕುಕಿಂಗ್ ಅವರು ಮೇಡಮ್ ಅವರು. ಅದಕ್ಕೆ ಇವರು ಅದನ್ನ ಟೇಸ್ಟ್ ನೋಡ್ತಾರೆ. ಅಂದ್ರೆ ನಾನು ಕ್ವಾಲಿಟಿ ಟೆಸ್ಟ್ ಮಾಡ್ತಾ ಇದೀನಿ, ಹೆಂಗ್ ಬರುತ್ತೆ. ದಪ್ಪದ್ ತಗೊಂಡಿದ್ವಲ್ಲ ಅದು ಬೌಲ್ ಆಗಿ ನೆಕ್ಸ್ಟ್ ಇಲ್ಲಿಗೆ ಆಗ್ತದೆ. ಎಷ್ಟು ಕೆಜಿ ಇತ್ತು ಅಣ್ಣ? ಎಷ್ಟು ತಂದಿದ್ ಮಾವಿನ ಹಣ್ಣು? 3/4 kg. ಒಂದೇ ಒಂದ್ ಪೀಸು ಅರ್ಧ ಕೆಜಿ ಇತ್ತು, ಇನ್ನೊಂದ್ ಸಣ್ಣದ 1/4 kg, ಒಟ್ಟು 3/4 kg. ಏನೋ ಆಯ್ತಾ? ನಾನು ಆಗ್ಲೇ ಅರ್ಧ ಕೆಜಿ ಅಂತಂದಿದ್ದೀನಿ, ನೀವು 3/4 ಇನ್ನೊಂದ್ ಪೀಸ್ ಕೊಟ್ವಲ್ಲ ಅದು 1/4 kg. ಯಾಕಂದ್ರೆ ಚಿಲ್ಲಾಪಿಲಿಸ್ ಜಾಸ್ತಿ ಮನೇಲಿ, ತುಂಬಾ ಜನ ಇದಾರೆ. ಗೊತ್ತು ಅದರಿಂದ ಮಾವಿನ ಹಣ್ಣು ಇವಾಗ ತುಂಬಾ ಬರ್ತಾರೆ. ಒಬ್ರು ಸ್ಕೂಲ್ಗೆ ಹೋಗಿದ್ದಾರೆ, ಬರೋ ಟೈಮ್ ಆಯ್ತು, ಬರ್ತಾರೆ. ಸೊ ಅವ್ರಿಗೆ ಇದೆಲ್ಲ ಸ್ನಾಕ್ಸ್. ನಂಗೂ ಸೇರ್ಸೆ. ಓ ಹೌದಾ, ನೀನೊಂದ್ ಚಿಲ್ಲಾಪಿಲಿನಾ? ಇವಳ್ದು ಫುಲ್ಲು ಹೆಂಗ್ ಗೊತ್ತಾ ಗೈಸ್, ಅವ್ರ ಅಣ್ಣ ಇದ್ರೆ ಮನೇಲಿ ವಾಗು ಸ್ಕೂಲ್ಗೆ ವಾಗು ಅನ್ನೋದು, ಇವತ್ ಕೆವಿನ್ ಕರ್ಕೊಂಡ್ ಬನ್ನಿ ಅನ್ನೋದು. ಯಾರ್ ಬೇಕಮ್ಮ ಅಲ್ಲಿ ಹಾಕೊಂಡಿದೀವಿ. ಈಗ ಮ್ಯಾಂಗೋ, 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡ್ರು, 2 ಟೇಬಲ್ ಸ್ಪೂನ್ ಶುಗರ್, ಮತ್ತೆ ನಾವು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿದ್ವಲ್ಲ ಹಾಲ್ಗೆ, ಅದು ಸ್ವಲ್ಪ. ಎಲ್ಲ ಒಂದೇ ಸತಿ ಬ್ಲೆಂಡ್ ಮಾಡ್ಕೊಂಡ್ರೆ ಆಗುತ್ತಪ್ಪ. ಅದು ಮಿಲ್ಕ್ ಮೇಡ್ ಸ್ವಲ್ಪ. ನಾವು ಇದೊಂದೇ ಅಲ್ಲ ಹೊರಗಡೆಯಿಂದ ತಂದಿರೋದು ಯೂಸ್ ಮಾಡ್ತಿರೋದು. ಹಾಲಲ್ಲಿ ಸ್ಮೆಲ್ ಇದೆ. ಮಿಲ್ಕ್ ಕೂಡ ಬಂದು ಹಾಲಲ್ಲೇ ಮಾಡೋದು, ಅದಕ್ಕೆ ಹಾಲು ಸ್ಮೆಲ್ ಅದು. ಅಯ್ಯೋ ಜೋಕ್ ಮಾಡ್ಬಿಟ್ರು ಅಣ್ಣ. ಈಗ ಇದನ್ನ ಬ್ಲೆಂಡ್ ಮಾಡ್ಕೋಣ. ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಈಗ ನಾನು ಬ್ಲೆಂಡರ್ ತಂದಿದ್ದು ಅಂತ ಯೂಸ್ ಆಗ್ತಾ ಇದೆ ಜ್ಯೂಸ್ ಮಾಡಕ್ಕೆ. ಇವ್ರ ಮಗ ಸ್ಕೂಲಿಂದ ಬಂದ ತಕ್ಷಣ ಈ ಮಗನ ಡಿಮ್ಯಾಂಡ್, ಅವತ್ತ ಐಸ್ ಕ್ರೀಮ್ ಜ್ಯೂಸ್ ಮಾಡು ಅಂತ ಬಂದ. ಇನ್ನೊಂದು ಏನ್ ಗೊತ್ತಾ, ಅವ್ನಿಗೆ ಅವಾಗ ಅಲ್ಲಿ ಮುರಿದೋಗಿತ್ತು ಅಲ್ವಾ, ತೋರಿಸಿ ಅಲ್ಲಿ ಮುರಿದೋಗಿತ್ತಲ್ಲ, ಈಗ ಮತ್ತೆ ಅಲ್ಲಿ ಮುರ್ಕೊಂಬಂದಿದ್ದಾರೆ. ನಂಗೆ ಅಲ್ಲೇ ಬೆಳೆಯಲ್ಲ ಗೈಸ್. ಇವನು ಹಿಂಗೆ ಚಿಕನ್ ಇನ್ನು ಸೈಡಲ್ಲಿ ತಿನ್ಬೇಕು ಇವನು. ಅಲ್ವಾ ಕೆವಿನ್? ತಿಂತ ಈಗ ಬ್ಲೆಂಡ್ ಮಾಡಿದ್ರೆ ಈ ರೀತಿ ಇರುತ್ತೆ. ಮ್ಯಾಂಗೋ ಸ್ಮೆಲ್ ಬರ್ತಾ ಇದೆ. ಇದು ಬಾಕ್ಸ್ಗೆ ಹಾಕೋಣ, ಯಾಕಂದ್ರೆ ಇದು ಫ್ರೀಸರ್ ಅಲ್ಲಿ ಒಂದು 8 ಅವರ್ಸ್ ಬಿಟ್ಟು ಮತ್ತೆ ನಾವು ಅದನ್ನ ತೆಗೆದು ಬ್ಲೆಂಡ್ ಮಾಡ್ಬೇಕು. ಹಂಗಾರೆ ನಾವು ನಾಳೆ ತಿನ್ನಕ್ಕಾಗೋದು? ನಾಳೆನೆ ತಿನ್ಬೇಕು ಇದನ್ನ, ಇವಾಗ ಆಗಲ್ಲ. ಓಕೆ, ಈಗ ಇದು ಜ್ಯೂಸ್ ತರನ ಆಗುತ್ತೆ ಚೆನ್ನಾಗಿ. ಸ್ವಲ್ಪ ಹಾಲು ಹಾಕಿದ್ರೆ, ಇನ್ನೊಂಚೂರು ಹಾಲು ಹಾಕಿದ್ರೆ ಅದು ಜ್ಯೂಸೇನೆ. ಬಟ್ ಕಸ್ಟರ್ಡ್ ಪೌಡರ್ ಎಲ್ಲ ಹಾಕಿದೀವಿ, ಏನಾಗೋದಿಲ್ಲ. ಹಾಲು ಹಾಕ್ಬಿಡ್ತಾನೆ ಜ್ಯೂಸ್ ಮಾಡೋದು. ಕಸ್ಟರ್ಡ್ ಪೌಡರ್ ಅಲ್ಲ ಕಣವ, ಅದು ಮಿಲ್ಕ್ ಮೇಡ್. ಮಿಲ್ಕ್ ಪೌಡರ್, ಮಿಲ್ಕ್ ಮೇಡ್ ಅಲ್ಲ, ಮಿಲ್ಕ್ ಪೌಡರ್ ಅಕ್ಕ. ಅದು ಮಿಲ್ಕ್ ಪೌಡರ್ ತಾನೆ. ಈಗ ಇದನ್ನ ಕ್ಲೋಸ್ ಮಾಡಿ ನೋಡಿ. ಇದಲ್ಲ ನಾನು ಹೇಳಿದ್, ಇದು ಮಿಲ್ಕ್ ಪೌಡರ್. ನೆಕ್ಸ್ಟ್ ಟೈಮ್ ಈಗ ಫ್ರೀಸರ್ ಅಲ್ಲಿ ಇಡೋಣ. ನೆಕ್ಸ್ಟ್ ಟೈಮ್ ನಾನು ಅಕ್ಕ ಮಾತ್ರ ಲಾಗ್ ಮಾಡ್ತೀವಿ. ಫ್ರಿಜ್ ಅಲ್ಲಿ ಇಡೋಣ. ಫ್ರಿಜ್ ಕ್ಲೋಸ್ ಮಾಡಿ. ಮತ್ತೆ ಇದು 8 ಅವರ್ಸ್ ಆದ್ಮೇಲೆ ಮತ್ತೆ ತೆಗೆದು ಬ್ಲೆಂಡ್ ಮಾಡ್ಬೇಕು ಇದನ್ನ. ಆಮೇಲೆ ಐಸ್ ಕ್ರೀಮ್ ಅಲ್ಲಿ ಇಲ್ಲಿ ಸ್ವಲ್ಪ ಮಿಕ್ಕಿತ್ತು ಆಯ್ತಾ. ಇಲ್ಲಿ ನೋಡಿ ಹೆಂಗ್ ತಿಂತವ್ರೆ, ತೋರಿಸ್ತೀನಿ. ಇಲ್ಲಿ ನೋಡಿ ಇವ್ರನ್ನ, ಇಲ್ಲಿ ಆ ಕವರು ಬಿಡ್ತಿಲ್ಲ ಆಯ್ತಾ. ಆಮೇಲೆ ಇಲ್ಲೊಬ್ರು ಕುಳ್ಳಾಣಿ, ಅಲ್ಲಿ ನೋಡಿ ಅವಳು ಜಾರೆ ತಗೊಂಡು ಹೋಗ್ಬಿಡ್ತಾಳೆ. ಸೊ ಅಕ್ಕ ಮಾಡೋ ಐಸ್ ಕ್ರೀಮ್ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ. ನಾಳೆ ಹೇಗೆ ಬಂದಿದೆ ಅಂತ ರಿವ್ಯೂ ತೋರಿಸಿ. ನೀಗೇನು ಅಲ್ಲಿಲ್ಲ, ಅಲ್ಲಿ ಬರ್ಲಿಲ್ಲ, ಚಿಕನ್ ತಿನ್ನಕ್ಕಾಗಲ್ಲ. ಇನ್ಮೇಲಿಂದ ಕೆವಿನ್ ಬಂದು ಫುಲ್ ವೆಜಿಟೇರಿಯನ್, ಚಿಕನ್ ಮಟನ್ ಏನೂ ತಿನ್ನಲ್ಲ. ಬಿಕಾಸ್ ಅಲ್ಲಿಲ್ಲ.
ಇವಾಗ ಏನ್ ಮಾಡ್ತೀಯಾ? ಯಾರು ಏನಾರ ಮಾಡ್ಕೊಳ್ಳಿ ಗೈಸ್, ಹಲ್ಲಿಲ್ಲ ಅಂದ್ರೂ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಟು ತಿಂದ್ಬಿಡ್ತಾನೆ ಅಂತ ಚಿಕನ್ ಪ್ರಿಯ ಅವನು. ಏನಕ್ಕ ಇವ್ರು ನೋಡಿ, ಇವ್ರನ್ನ ಗ್ರೈಂಡ್ ಆಗಿರ್ಲಿಲ್ಲ ಕರೆಕ್ಟಾಗಿ, ಹೊಟ್ಟೆ ಗ್ರೈಂಡ್ ಮಾಡ್ತಿದ್ರು ಅಪ್ಪ ಮಗ ಇಬ್ರು. ಅಕ್ಕ ಅಲ್ಲ ಇದೆಲ್ಲ ಹಾಕ್ತೀನಿ, ಕಟ್ಟೆಲ್ಲ ಮಾಡಲ್ಲ. ಸೊ ನನ್ನ ಚಾನಲಲ್ಲಿ ಇವರೇ ಎಂಟರ್ಟೈನ್ಮೆಂಟ್ ಜಾಸ್ತಿ ಕೊಡೋದು ನನಗಿಂತ. ಅದಕ್ಕೆ ಅವತ್ತು ನಾನು ಸ್ಟಾರ್ಟಿಂಗ್ ಲಾಗಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಪ್ರಾಮಿಸ್ ಸಿಗುತ್ತೆ ಅಂತೀನಿ. ಮುಂದೆ ಮುಂದೆ ಬರಲಿ. ಹೆಂಗಕ್ಕ ಇವರೊಬ್ಬರ ಹತ್ರ ಹೆಂಗಿದ್ದೀರಕ್ಕ? ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಿ, ಯಾರು ಮಿಸ್ ಮಾಡಬೇಡಿ. ನಮ್ ಡ್ಯಾನ್ಸ್ ನೋಡಿ, ನಮ್ ಗಾಯ್ಸ್ ನೋಡಿ ಅಣ್ಣವ್ರ ಡ್ಯಾನ್ಸ್ ನೋಡಿ. ಥ್ಯಾಂಕ್ ಯು. ಸೊ ಇವನಂತೂ ಸಖತ್ ಕ್ಯೂಟ್ ಆ್ಯಕ್ಚುಲಿ. ಇವನಿಗೊಂಚೂರು ಸ್ಟೇಜ್ ಫಿಯರ್ ಅನ್ನೋದಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಐಸ್ ಕ್ರೀಮ್ ಆಗೋ ಗ್ಯಾಪಲ್ಲಿ ಇವ್ರು ಯಾರು ಎಲ್ಲ ನಮ್ಗೆ ಏನಾಗಬೇಕು ಅಂತ ಬರ್ತಾರೆ. ಸೊ ಯಾರು ಅಂತಂದ್ರೆ ನೀವ್ ಹೇಳಿ, ನೀವು ನಮ್ಗೆ ಏನಾಗಬೇಕು? ನಾನು ನಿಂಗೆ ಅಣ್ಣ ಆಗ್ಬೇಕು, ನೀನ್ ನನ್ನ ತಂಗಿ. ನಾವು ಆ್ಯಕ್ಚುಲಿ ಕ್ರಿಶ್ಚಿಯನ್ಸ್. ನಮ್ದೊಂದು ಚಿಕ್ಕ ಫ್ಯಾಮಿಲಿ ಇದೆ. ನಾನು ನಮ್ಮ ವೈಫು, ಇಬ್ಬರು ಮಕ್ಕಳು. ನಮ್ಮ ಬ್ಯಾಕ್ಗ್ರೌಂಡ್ ಬಂದು ದೊಡ್ಡ ಫ್ಯಾಮಿಲಿ. ಇವಾಗ ನಾನು ನಮ್ಮ ಮನೆಯಿಂದ ಸ್ವಲ್ಪ, ನಮ್ಮ ಏರಿಯಾಯಿಂದ ಸ್ವಲ್ಪ ದೂರದಲ್ಲಿ ಬಂದು ಒಂದು ಮನೆ ಮಾಡಿಕೊಂಡು, ಬಾಡಿಗೆ ಮನೆ ಮಾಡಿಕೊಂಡು ಇದ್ದೀನಿ. ಇಲ್ಲಿ ಮೇಲೆ ನಾವು ಬಾಡಿಗೆಗೆ ಬಂದೋ, ಇಲ್ಲಿ ನಮ್ಮ ಬಿಲ್ಡಿಂಗ್ ಬಂದು 2 ಫ್ಲೋರ್ ಇರೋದು. ಗ್ರೌಂಡ್ ಫ್ಲೋರ್ ಒಂದು, ಫಸ್ಟ್ ಫ್ಲೋರ್ ಒಂದು. ನಾವು ಮೇಲ್ಗಡೆ ಬಂದು ಬಾಡಿಗೆ ಇದ್ದಾಗ ಕೆಳಗಡೆ ಖಾಲಿ ಇತ್ತು. ಆವಾಗ ಇವರು ಬಂದು ಕೆಳಗಡೆ ಬಾಡಿಗೆಗೆ ಬಂದು. ಈ ಬಿಲ್ಡಿಂಗ್ ನೀವೇ ಫಸ್ಟ್ ಅಲ್ವಾ ಬಂದಿದೆ? ಈ ಬಿಲ್ಡಿಂಗ್ ಇವರೇ ಸೆಕೆಂಡ್ ಫಸ್ಟ್ ಪಕ್ಕದ ಮನೆಯವ್ರು ಬಂದ್ರೆ ನೆಕ್ಸ್ಟ್ ಇವರು ಸೆಕೆಂಡ್ ಬಂದು. ನಾವು ಬಂದು ಒಂದು 2 ತಿಂಗಳಿಗೆ ಇವರು ಫ್ಯಾಮಿಲಿ ಬಂದು ಈ ಕಾಂಪ್ಲೆಕ್ಸ್ಗೆ ಎಂಟ್ರಿ ಕೊಟ್ರು. ಆದ್ರೆ ನಮ್ದು ಶಿಫ್ಟಿಂಗ್ ಮಾತ್ರ ಸೂಪರ್. ಹೆಂಗಾಯ್ ಶಿಫ್ಟಿಂಗು ಹೆಂಗ್ ಬಂದು ಸೇರ್ಕೊಂಡ್ರು ಗೊತ್ತಿಲ್ಲ. ನಾವು ಹೊರಗಡೆ ಎಲ್ಲೋ ಇದ್ದೋ ಬಂದು ಇವ್ರು ಸೇರ್ಕೊಂಡಿದ್ರು. ಆಮೇಲೆ ಆಕ್ಚುಲಿ ಟೆರರಿಸ್ಟ್ ಬಂದು ಸೇರ್ಕೊಂಡಿದ್ರು. ನೀವು ಶಿಫ್ಟಿಂಗ್ ಮಾಡಿದಾಗ ನಾವು ನೋಡಿಲ್ಲ, ಗಾಡಿಲೆಲ್ಲ ನೋಡಿಲ್ವಾ? ನಾವ್ ಇಡೀ ಮನೆನ ಗೈಸ್, ನಂದು ಹಳೆ ಸ್ಕೂಟರ್ ಶಿಫ್ಟ್ ಮಾಡಿದೀವಿ. ಇಡೀ ಮನೆ ಫುಲ್ ಸಾಮಾನ್ ಬಟ್ಟೆನ ಮುಂದೆ ಇಟ್ಕೊಂಡು ಹಿಂದೆ ಇಟ್ಕೊಂಡು ಫುಲ್ ಎಲ್ಲ. ಇಲ್ಲಿ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಟಿವಿ ಇಂಟರ್ವ್ಯೂ ತರ ಇವ್ರು ಟಿವಿ ಇಂಟರ್ವ್ಯೂ ತರ ಹೇಳ್ತಾರೆ ಗೈಸ್. ಇವ್ರಿಗೆ ಏನಂತಂದ್ರೆ ಫುಲ್ ರಾಜಕೀಯ ವ್ಯಕ್ತಿ ಅಲ್ವಾ, ಇಂಟರ್ವ್ಯೂ ಕೊಟ್ಟು ಅಂತ ದೊಡ್ಡ ವ್ಯಕ್ತಿ, ರಾಜಕೀಯ ವ್ಯಕ್ತಿ ನಾನಂತೂ ಅಲ್ಲ. ಏನೋ ಸಣ್ಣ ಪುಟ್ಟ ಮಾಡಿದಾಗ ಮಕ್ಳಿಗೆ ಜನಗಳಿಗೆ ನೀರ್ ಬಂದಿಲ್ಲ, ಅದು ಇದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ ಹೊರತು ಸೊ ಇವಾಗ ರಾಜಕಾರಣಿ ವ್ಯಕ್ತಿ ಅಲ್ಲ. ಅವ್ರಿಗೆ ನಾರ್ಮಲ್ ಕನ್ನಡದಲ್ಲಿ ಮಾತಾಡಿ ಆಯ್ತಾ? ನೀವು ಯಾವ್ದೋ ಟಿವಿ ಇಂಟರ್ವ್ಯೂ ಕೊಡಂಗ್ ಕೊಡ್ಬಾರ್ದಲ್ವಾ? ಹೌದಾ, ಸರಿ ಓಕೆ. ಟಿವಿ ಇಂಟರ್ವ್ಯೂ ಕೊಡಲ್ಲ. ಹಂಗೆ ಬಂದು ನಮ್ಮ ಕಾಂಪ್ಲೆಕ್ಸ್ಗೆ ಬಾಡಿಗೆಗೆ ಇವರು ಬಂದ್ರು. ಹಂಗೆ ಹೋಗ್ತಾ ಬರ್ತಾ ಮೇಲೆ ಹತ್ತ ಕೆಳಗತ್ತಾ ಹಾಯ್ ಬಾಯ್, ಊಟ ಆಯ್ತಾ, ನಾಷ್ಟ ಆಯ್ತಾ, ಹಂಗೆ ಮಾತ್ರ ನಮ್ದು ಹುಡ್ದು ಬಾಂಧವ್ಯ ಫೆಲೋಶಿಪ್ ಒಂದು ಬಿಲ್ಡ್ ಆಗಿ ಒಂದು ಹಂತಕ್ಕೆ ಬಂತು. ಆ ಟೈಮಲ್ಲಿ ಈ ತಂಗಿ ಏನಾಯಿತು, ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ವರ್ಕ್ ಸ್ಟಾಪ್ ಆಯಿತು. ಆಮೇಲೆ ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತು. ಬರ್ತಾ ಹೋಯ್ತಾ ಮಾತಾಡ್ತಾ ಇತ್ತಲ್ಲ, ಇನ್ನೂ ನಮ್ಮದು ಬಾಂಡಿಂಗ್ ಇನ್ನೂ ಚೆನ್ನಾಗಾಯಿತು. ಆಮೇಲೆ ಇವ್ರ ಮನೇಲಿ ಇವ್ರ ಅಮ್ಮನೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾವು ಇವ್ರ ಮನೆಗೆ ಹೋಗಿ ಸ್ಟಾರ್ಟ್ ಮಾಡಿದ್ರು. ಹಂಗೆ ಇಬ್ಬರದು ಒಂದು ಫೆಲೋಶಿಪ್ ಫುಲ್ ಕ್ಲೋಸ್ ಆಯಿತು. ಕ್ಲೋಸ್ ಆದಾಗ ನನಗೆ ತಂಗಿ ಇದ್ದಿದ್ರೆ ಯಾವ ರೀತಿ ಬೆಲೆ ಕೊಡ್ತಿದ್ನೋ ಅದಕ್ಕಿಂತ 2 ಪಟ್ಟು ನಾನು ಅಮೃತಂಗಿ ಬೆಲೆ ಕೊಡ್ತೀನಿ. ಅಣ್ಣ ಆಲ್ರೆಡಿ ಇದ್ದಾರೆ ಅಮೃತಂಗಿ, ಆದ್ರೂ ಸಹ ಅಣ್ಣನಕ್ಕಿಂತ 2 ಪಟ್ಟು ನನಗೆ ಬೆಲೆ ಕೊಡ್ತದೆ. ನಮ್ಮ ವೈಫ್ ಸಹ ಅಕ್ಕ ಅಂತ ಇದು ಕರೆಯೋದು ಅದು ತುಂಬ ಇಷ್ಟ ನಮ್ಮ ವೈಫ್ಗೆ. ಯಾಕಂದ್ರೆ ನನಗೆ ತಂಗಿ ಇದ್ದಾರೆ ಆಲ್ರೆಡಿ. ನಂಗೆ ತಂಗಿರು 1 2 3 4 7 ಜನ ತಂಗಿರಿದ್ದಾರೆ. ಆದ್ರೆ ಇವಾಗ ಜೊತೆಗೆ ಅಂಟ್ಕೊಂಡಿರೋ ತಂಗಿ ಅಂದ್ರೆ ಅಮೃತ ಒಂದೇ. ಅಂಟ್ಕೊಂಡಿರೋ ತಂಗಿ ನಿಮ್ದು ಬೇತಾಳ ತರ ಕಾಡ್ತಿದ್ದೀನ? ಹೆಂಗಾರ ತಿಳ್ಕೊಳ್ಳಿ, ಬೇತಾಳ ತರ ಕಾಡ್ಲಿ, ಇಲ್ಲಾಂದ್ರೆ ಭೂತ ತರ ಕಾಡ್ಲಿ, ಹೆಂಗಾರ ಕಾಡ್ಲಿ, ಒಟ್ಟಿನಲ್ಲಿ ಅಂಟ್ಕೊಂಡಿರೋ ತಂಗಿ ಅಂದ್ರೆ ಅಮೃತ ಒಂದೇನೆ. ಇನ್ನೊಬ್ಬ ತಂಗಿ ಇದ್ದಾಳೆ, ಆ ತಂಗಿ ಬೆಂಗಳೂರಲ್ಲಿ ಇದ್ದಾಳೆ, ವಂದನ ಅಂತ. ಅವಳು ನಮ್ಮ ತಂಗಿನೇ. ಇವಾಗ ನನ್ನ ಜೊತೆಗಿರೋ ತಂಗಿ ಬಂದು ಅಮೃತ ಅಂತ. ಮತ್ತೆ ಇನ್ನೊಂದ್ ತಂಗಿ ಇದ್ದಾಳೆ ಪವಿತ್ರ. ಸಾಕು, ನಾ ಈಗ ಸದ್ಯಕ್ಕೆ ನಾನು ಒಬ್ಳೆ ತಂಗಿ. ಊರವ್ರ ತಂಗಿಯರೆಲ್ಲ ಹೇಳ್ತಾರೆ ಊರವ್ರ ತಂಗಿ ಎಲ್ಲ ಈಗ ನಾ ಇರೋದ್ ಈಗ ಸದ್ಯಕ್ಕೆ ನಾನು ಒಬ್ಳೆ ತಂಗಿ ಗೈಸ್ ಅಷ್ಟೇ. ಸರಿ ಆಯ್ತು. ಇವಾಗ ಇರೋ ಸದ್ಯಕ್ಕೆ ಜೊತೆಗಿರೋ ತಂಗಿ ಇದೊಂದೇ ಅಮೃತ ತಂಗಿ, ಸರಿನಾ? ಸೊ ಈಗ ಏನಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಹೇಗೆ ಅಂತ ನನಗ್ ಬೇಕಾಗಿದ್ದ ಟೈಮಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿಲ್ಲ ಆಯ್ತಾ. ಅಣ್ಣ ಆಗ್ಲಿ ಅಕ್ಕ ಆಗ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು. ತುಂಬಾ ಹೇಗೆ ಅಂದ್ರೆ ಈಗ ಹೆಂಗಾಗೋಗಿದೆ ಬಾಂಡಿಂಗು, ಎಲ್ಲೇ ಹೋದ್ರು ಅಣ್ಣ ಇರ್ತಾರೆ, ಅಣ್ಣ ಎಲ್ಲ ಹೋದ್ರು ನಾವಿರ್ತೀವಿ, ಆ ತರ ಆಗೋಗಿದೆ. ನಾನು ಯಾವತ್ತೂ ಕೂಡ 3rd ಪರ್ಸನ್ ತರ ಮನೇಲಿ ನೋಡೇ ಇಲ್ಲ. ಅವರು ತುಂಬಾ ಈಗ ನಾನು ಈ ಫ್ಯಾಮಿಲಿ ಒಳಗಡೆ ಇವ್ರು 4 ಜನದ ಮಧ್ಯೆ ನಾನಿದ್ದು ತುಂಬಾ ಕಂಫರ್ಟಬಲ್ ಫೀಲ್ ಆಗ್ಬಿಟ್ಟಿದೀನಿ. ಎಲ್ಲೇ ಹೋದ್ರು ಓಕೆ ಏನೋ ಬೇಕು ಅಣ್ಣ ಈ ತರ ಆಗಿದೆ.
ಈಗ ಒಂಥರ ಚೆನ್ನಾಗಿ ನಡೀತಿದೆ, ಯಾರ ದೃಷ್ಟಿನೂ ಬೀಳೋದ್ ಬೇಡ, ನಮ್ ಇದಕ್ಕೆ ನಾವ್ ಹಿಂಗೆ ಇರೋಣ, ಚೆನ್ನಾಗಿರೋಣ ಆಯ್ತಾ. ಓಕೆ 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 ಓಕೆ. ಸೊ ಇಷ್ಟೇ. ಇವರು ನನಗೆ ಆಕ್ಚುಲಿ ನಾವು ಇಲ್ಲಿಗೆ ಶಿಫ್ಟ್ ಆದ್ಮೇಲೆನೆ ಅಣ್ಣ ನನಗೆ ಪರಿಚಯ ಆಗಿದ್ದು. 1 year ಆಯ್ತು. 1 year ಇಂದ ಹಿಂಗೆ ಇದೀವಿ, ಬಟ್ ಇನ್ನೂ ಜಸ್ಟ್ ಕ್ಲೋಸ್ ಆಗಿದೀವಿ ಅಷ್ಟೇ. ಸೊ ಅಕ್ಕ ನಾನು ಈಗ ಲಾಗ್ ಮಾಡ್ಕೊಂಡು ಇದೀವಿ. ಐಸ್ ಕ್ರೀಮ್ ತಿನ್ಬೇಕು, ಹಂಗೆ ತಿನ್ನೋಣ ಅನಿಸ್ತಾ ಇದೆ ಅಲ್ವಾ? ಹಂಗೆ ತಿನ್ನೋಣ ಅನಿಸ್ತಾ ಇದೆ. ಹೆಂಗೆ ನಮ್ಮ ವೈಫ್ ಬಿಡ್ತಾ ಇಲ್ಲ, ಚೆನ್ನಾಗಿ ಹೊಡಿತಾರೆ ಹೋದ್ರೆ. ನಾವಿಬ್ರು ಹೆವಿ ಜಗಳ ಆಡ್ತೀವಿ. ನನ್ನ ಮಗ ದೊಡ್ಡವನು ಕೆವಿನ್ ಅಂತ, ಕೆವಿನ್ ರಿಚರ್ಡ್. ಇದು ಚಿಕ್ಕದು, ಇದು ಪಿಳ್ಳೆ ಬಂದು ಮಗಳು ಕೆಜಿಯಾ ಅಂತ. ಇವಳಿಗೆ ಎಷ್ಟು ಹೊಟ್ಟೆ ಗೊತ್ತಾ? ನನ್ನ ಮಗಳು ಕೆಜಿಯಾ ಲೈರಾ ಅಂತ. ದೇವ್ರು ಕೊಟ್ಟ ವರ ನಮ್ಮಿಬ್ಬರಿಗೆ, ನನಗೂ ನಮ್ಮ ವೈಫ್ಗೆ. ಈ ಪಿಳ್ಳೆಗಳನ್ನ ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇದೀವಿ. ಎಲ್ಲಿಗೆ ಸಾಗಿಸ್ತಾ ಇದೀರಾ? ಹೋಗಂಟ ಹೋಗ್ಲಿ, ಅಡುಗು ಎಲ್ಲಿ ಮುಳುಗ್ತದೆ ಮುಳುಗ್ತದೆ, ಹೋಗ್ತಾ ಹೇಳ್ತಾ ಐತೆ. ಮೈಂಡ್ ಎಲ್ಲ ಐಸ್ ಕ್ರೀಮ್ ಎಲ್ಲ ಆಯ್ತು. ಫ್ರಿಡ್ಜ್ ಇಟ್ಟಿದ್ದಾರೆ, ಅದು 8 hours ಇರಬೇಕು. 8 hours ಆದ್ಮೇಲೂ ಮತ್ತೆ ತೆಗ್ದು ಮತ್ತೆ ಬ್ಲೆಂಡ್ ಮಾಡಿ, ಎಷ್ಟು ಅವರ್ ಬಿಡ್ಬೇಕಕ್ಕ? ಬ್ಲೆಂಡ್ ಮಾಡಿ 2-3 hours ಅಲ್ಲಿ ತಿನ್ಬೋದು. ಓಕೆ, ನಾಳೆ ಫುಲ್ ಪ್ರೊಸೀಜರ್ ಆಗುತ್ತೆ. ಆಲ್ರೆಡಿ ಟೈಮ್ ಬಂದು 4:15 ಏನೋ ಆಗಿಬಿಟ್ಟಿದೆ, ಟೈಮ್ ಆಗಿದೆ. ಸೊ ಈ ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳಿದಲ್ವ ಐಸ್ ಕ್ರೀಮ್ನ ಫ್ರಿಡ್ಜಲ್ಲಿ ಇಟ್ಟಿದ್ವಲ್ಲ, ತೆಗ್ದ್ವಿ. ಯಾವ ಥರ ಇದನ್ನು ತೋರಿಸ್ತೀನಿ ತಾಳಿ. ನೋಡಿ ಫುಲ್ ಫ್ರೀಸ್ ಆಗಿದೆ ಇದು. ಈ ಥರ ಎಲ್ಲ ಫ್ರೀಸ್ ತಣ್ಣಗಿರ್ಬೇಕಾದ್ರೇ, ಅಂದರೆ ಫ್ರೀಸ್ ಆಗಿರ್ಬೇಕಾದ್ರೆ ನೀಟಾಗಿ ಇದು ಮಾಡ್ಕೊಬೇಕು. ಅದೇನು ಮಾಡ್ಕೋಬೇಕು ಹೇಳಿ? ಬ್ಲೆಂಡ್ ಮಾಡ್ಕೊಬೇಕು. ಮತ್ತೆ ಹೇಗಿದೆ ಕೆಜಿ? ಅವಳಂಗೆ ಜಾಪನೀಸ್ ಭಾಷೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ. ಓಕೆ, ಸೊ ಈಗ ಬ್ಲೆಂಡ್ ಮಾಡ್ಕೊತ ಇದ್ದಾರೆ ಅಕ್ಕ. 2 ಬಾಕ್ಸು ಬ್ಲೆಂಡ್ ಮಾಡ್ಕೊಬೇಕಾ? ಬ್ಲೆಂಡ್ ಮಾಡಿ ಎಷ್ಟೊತ್ತು ಬಿಡಬೇಕು? 2 hours. ಓಕೆ, ಸೊ ಐಸ್ ಕ್ರೀಮ್ ಪ್ರೋಸೆಸ್ ಬಂದು 1 day ಫುಲ್ ಹಿಡಿಯುತ್ತೆ ಅಲ್ವಾ ಅಕ್ಕ? ಇದು ನೋಡಿ, ಇದನ್ನೆಲ್ಲ ಫುಲ್ಲು ಇದಕ್ಕೆ ಹಾಕೊತಾ ಇದ್ದಾರೆ ಬಾಕ್ಸಿಗೆ, ಅದೇ ಜಾರ್ಗೆ. ಗೊತ್ತಾಗ್ಬಿಡ್ತಾ ನಂಗೆ ಗೊತ್ತಾಗ್ಲಿಲ್ಲ ಅಂತ. ಸೊ ಇದು ಬ್ಯಾಕ್ಗ್ರೌಂಡ್ ವೈಸ್ ಬಂದು ನಮ್ಮ ಕುಳ್ಳಿದು ಇಲ್ಲಿ. ಕೆಸಿ ಕೆಸಿ ಏನದು? ಈಗ ಎದ್ದಿದ್ದಾರೆ ಮೇಡಮು. ಸೊ ಗಟ್ಟಿ ಇದ್ದಾಗಲೇ ಮಾಡ್ಕೋಬೇಕಿಲ್ಲ ಲಿಕ್ವಿಡ್ ಥರ ಆದ್ಮೇಲೆ ಮಾಡ್ಕೋಬೇಕು? ಗಟ್ಟಿ ಇರಬೇಕಾದ್ರೆ ಬ್ಲೆಂಡ್ ಮಾಡ್ಕೋಬೇಕು. ಎಂತಕ್ಕೆ? ಸ್ಮೂತಾಗಿ ಬರುತ್ತೆ. ಸೊ ಗೊತ್ತಾಯ್ತಲ್ಲ ಗೈ, ಸ್ಮೂತಾಗಿ ಬರುತ್ತೆ. ಸೊ ಗಟ್ಟಿ ಇದ್ದಾಗಲೇ ಬ್ಲೆಂಡ್ ಮಾಡ್ಕೊಬೇಕು. ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಇಲ್ಲ, ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ, ಬರ್ತಾರೆ. ಐಸ್ ಕ್ರೀಮ್ ಎಲ್ಲ ರೆಡಿ ಆದ್ಮೇಲೆ ಬರ್ತಾರೆ ಅವರು. ಆಗಲೇ ಕೇಳ್ತಾ ಇದ್ದಾರೆ ಏನಂತ? ಬ್ಲೆಂಡ್ ಮಾಡಿದ್ರ ತೆಗೆದ್ರ ಬೆಳಗ್ಗೆ 3 ಸಲ ಕೇಳಿದ್ದಾರೆ. ಸೊ ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಇದ್ರಲ್ಲಿ ತೋರಿಸ್ತೀನಿ, ವೆಯ್ಟ್ ಮಾಡಿ. ಸಿ ರುಬ್ಬಿ ಆಯಿತು, ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಸೇಮ್ ಕ್ರೀಮಿ ಇದೆ. ಇದನ್ನ ಈ ಬಾಕ್ಸಿಗೆ ಹಾಕಿ, ಮತ್ತು ಅದೇ ಬಾಕ್ಸ್ ಸೇಮ್ ಬಾಕ್ಸಿಗೆ ಹಾಕಿ ಎಷ್ಟು 2 hours ಇಡಬೇಕು. ಬಿಕಾಸ್ ಅದು ಐಸ್ ಕ್ರೀಮ್ ಥರ ಬರಬೇಕಲ್ಲ ಕೋಲ್ಡಾಗಿ. ಸಿ ಎಷ್ಟು ಕ್ರೀಮಿ ಆಗಿದೆ. ಈಗ ಅಕಸ್ಮಾತ್ ಇದು ಜಾಸ್ತಿ ಲಿಕ್ವಿಡ್ ಥರ ಆಗಿಬಿಟ್ರೆ ಏನು ಮಾಡ್ತೀರಾ? ಕಾರ್ನ್ಫ್ಲೋರ್ ಇನ್ನೊಂದು 1 ಸ್ಪೂನ್ ಆ್ಯಡ್ ಮಾಡ್ಕೋಬೇಕು. ಓಕೆ, ಇವ್ರು ಆಗಲೇ ಬೋಣಿ ಮಾಡ್ತಾ ಇದ್ದಾರೆ ಮೇಡಮ್. ಅದೇ ಅನ್ಕೊಂಡು ಸಾಕು ಮಕ್ಕಳೇ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಬೋದಾ? ಹಾಕೋಬೋದು. ಡ್ರೈ ಮಾಡಿ ಪಿಸ್ತಾ ಇಲ್ಲ ಅಂದರೆ ಬಾದಾಮ್ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಮೇಲೆ ಉದುರಿಸ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಇನ್ನೊಂದು ಬಾಕ್ಸ್ ಇದೆ, ಆ ಇನ್ನೊಂದು ಬಾಕ್ಸ್ನ ಇನ್ನೊಂದು ಬ್ಲೆಂಡ್ ಮಾಡೋಕ್ಕೆ 2 ಬಾಕ್ಸ್ ಆಯ್ತಲ್ಲ. 2 ಮಾವಿನ ಹಣ್ಣಿಂದ 2 ಬಾಕ್ಸ್ ಆಯಿತು. ಇಲ್ಲೊಬ್ರು ಹಾಯ್. ಓಕೆ, ಇದು ಕ್ಲೋಸ್ ಮಾಡಿ. ಸೊ ಇದು ಕ್ಲೋಸ್ ಮಾಡಿ ಈಗ ಫ್ರಿಜ್ಜಲ್ಲಿ ಇಡ್ತೀವಿ. 2 hours ಆದಮೇಲೆ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ವೀಡಿಯೋ ಮಾಡಬೇಕು ಅಂದರೆ 1 day ಫುಲ್ ಇದಕ್ಕೆ ಬೇಕಲ್ವಾ ಅಕ್ಕ? ನಾವು ಯಾವಾಗಲೂ ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಿರೋದಕ್ಕೆ ತುಂಬ ಟೈಮ್ ಹಿಡಿದಿದೆ. ಓಕೆ, ಒಂದು ಫ್ರಿಜ್ಜಿಗೆ ಇಟ್ಬಿಡೋಣ ಇವಾಗ. ಓಕೆ, ಫ್ರಿಜ್ಜಿಗೆ ಇಟ್ಟು 2 hours ಬಿಟ್ಟು ಹೇಗಿದೆ ಅಂತ. ಓಕೆ, ಸೊ ಈಗ ಫ್ರಿಜ್ಜಿಗೆ ಇಟ್ಟರು 2 hours ಆದಮೇಲೆ ಹೇಗಿದೆ ಅಂತ ನೋಡೋಣ. ಆಲ್ರೆಡಿ ಮೇಡಮ್ ಅವ್ರು ಬೋಣಿ ಮಾಡಿದ್ದಾರೆ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ತಿಂದೆ, ಚೆನ್ನಾಗಿದೆ. ನಾನು ಐಸ್ ಕ್ರೀಮ್ ಇದು ಬಂದಮೇಲೆ ಒಂದ್ಸತಿ ಮಾಡಿದ್ರು, ಬಟ್ ಲಾಸ್ಟ್ ಟೈಮ್ ಈ ಥರ ಇಷ್ಟು ಸಾಫ್ಟ್ ಬಂದಿರಲಿಲ್ಲ. ಈ ಸತಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಐ ಶೋ ಯು ಗೈಸ್, ವೆಯ್ಟ್.
ಸೊ ಆಫ್ಟರ್ 2 ಅವರ್ಸ್ ಐಸ್ ಕ್ರೀಮ್ ಈ ಥರ ಬಂದಿದೆ. ಇದು ಮಾಡಿ ಸ್ಪೂನಲ್ಲಿ ಐಸ್ ಕ್ರೀಮ್ ಥರನೇ ಇದೆ. ಐಸ್ ಕ್ರೀಮ್ ಥರನೇ ಇಲ್ಲ, ಅದು ಐಸ್ ಕ್ರೀಮ್ ಮಾಡೋದು ಐಸ್ ಕ್ರೀಮ್ ಥರನೇ ಇರ್ತದೆ. ನನ್ನ ಇಷ್ಟ, ನಾನು ಹೇಳ್ತೀನಿ. ಸರಿ ಆಯಿತು. ಮಾತಾಡ್ಸಲ್ಲ ಅಂದ್ರೆ ತಾನೆ ಮಾತಾಡ್ಬೇಡಿ. ಹೋಗು ನೀನು. ಸೊ ಈಗ ಟೇಸ್ಟ್ ಮಾಡುವ, ಒಂದು ನಿಮಿಷ. ಅಲ್ಟಿಮೇಟ್ ಆಗಿದೆ. ಮುಂದೆ ಮುಂದೆ ಮುಂದೆ. ದಯವಿಟ್ಟು ಹಾಂ ನಿಮ್ಮ ಮನೆಯಲ್ಲಿ ಹಾಂ ಇದು ಸರ್ ಟ್ರೈ ಮಾಡಿ ನೋಡಿ. ಆಯಿತು ಸರ್. ಆಮೇಲೆ ಸರ್ ಟ್ರೈ ಮಾಡಿ ನೋಡ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿನ ಕಮೆಂಟ್ ಮಾಡಿ. ಓಕೆ ಸರಿನಾ? ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಗಿ ಇನ್ನೂ ಅನೇಕ ರೀತಿಯ ಫುಡ್ಡು ಹಾಕ್ತೀವಿ. ಮಾಹಿತಿ ಜನಗಳ ಜೊತೆ ಹೆಂಗ್ ಬೆರೀಬೇಕಂತ ಮಾಹಿತಿನ ಕೊಡ್ತೀವಿ. ಅವೆಲ್ಲ ಅದೆಲ್ಲ ಏನು ಹಾಕಲ್ಲ. ಅವರು ಸುಮ್ಮನೆ ಏನೋ ಹೇಳ್ಬೇಕಲ್ಲ ಬಾಯ್ ಅಂತ ಹೇಳ್ತಾರೆ. ಇಲ್ಲ ನೋಡಿ ಇವರಿಬ್ರನ್ನ. ಕೆಜಿ ಹೆಂಗಿದೆ? ಇದು ಓವರ್ ಆಕ್ಷನ್, ಇದು ಓವರ್ ಆಕ್ಷನ್ ಪ್ರೋ ಮ್ಯಾಕ್ಸ್. ಅಪ್ಪ ಮಗ ಇಬ್ರು ಒಂದೇ. ಈ ಪಾಪ ಇದು 100% ಹಾಕ್ತೀನಿ. ಯಾಕೆ ಪಾಪ ಇವ್ಡಿ ಕೊಡಕ್ಕ ಆಕ್ಚುಲಿ ಲಾಸ್ಟ್ ಟೈಮ್ಗಿಂತ ತುಂಬ ಚೆನ್ನಾಗಿ ಬಂದಿದೆ. ಕ್ರೀಮಿಯಾಗಿ ಚೆನ್ನಾಗಿದೆ. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾರು ರೆಸಿಪಿ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಹೇಳ್ರಿ ಎಲ್ರು. ಬಾಯ್. ಲವ್ ಯು.